ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ವಾಯ್ಸ್ ಆಫ್ ಸುದೀಪ್ ಯೂಟ್ಯೂಬ್ ಚಾನಲ್. ವೈಟಿ ಸ್ಟುಡಿಯೋದಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ. ಆ ಅಪ್ಡೇಟ್ ಯಾವುದು, ಯಾವ ರೀತಿಯ ಒಂದು ಅಪ್ಡೇಟ್ನ ಯೂಟ್ಯೂಬ್ ಅವರು ತಂದಿದ್ದಾರೆ ಎನ್ನುವಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ವಾಯ್ಸ್ ಆಫ್ ಸುದೀಪ್ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಓಕೆ ಗೈಸ್, ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ಒಂದು ಓಲ್ಡ್ ಪ್ರೊಫೈಲ್ನ ನೀವು ನನ್ನ ಒಂದು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ. ಬಟ್ ಈ ರೀತಿಯಾಗಿ ಇವಾಗಿಲ್ಲ. ಬಟ್ ಓಲ್ಡ್ ಒಂದು ಪ್ರೊಫೈಲಲ್ಲಿ ನೋಡೋದಾದರೆ ನನ್ನ ಒಂದು ಪ್ರೊಫೈಲ್ ಇದೆ. ಪ್ರೊಫೈಲ್ ಪಕ್ಕದಲ್ಲಿ ನೋಟಿಫಿಕೇಶನ್ ಬೆಲ್ ಐಕನ್ ಇದೆ. ಬಟ್ ಇವತ್ತು ಬಂದಿರುವಂಥ ಈ ಒಂದು ಅಪ್ಡೇಟ್ನಲ್ಲಿ ಪ್ರೊಫೈಲ್ ಪಕ್ಕದಲ್ಲಿ ನೋಟಿಫಿಕೇಷನಲ್ಲಿ ಇಲ್ಲೊಂದು ಹೊಸದೊಂದು ಬಂದಿದೆ. ಅದನ್ನ ಸ್ಕ್ರೀನ್ ಮೇಲೆ ನೀವು ಕಾಣ್ತಿದ್ದೀರ, ಹೊಸದಾಗಿ ಬಂದಿರುವಂಥದ್ದು. ಈ ರೀತಿಯ ಒಂದು ಅಪ್ಡೇಟ್ ಒಂದು ವೈಟಿ ಸ್ಟುಡಿಯೋದಲ್ಲಿ ಬಂದಿರುವಂಥ ಈ ಒಂದು ಅಪ್ಡೇಟ್ ಆಗಿದೆ. ಈ ಒಂದು ಪ್ರೊಫೈಲ್ನಲ್ಲಿ ಮೊದಲು ನೋಡೋದಾದರೆ ಇದನ್ನೆಲ್ಲ ವೀಡಿಯೋಗಳನ್ನ ಏನು ಮಾಡ್ತಾಯಿದ್ವಿ ಅಂದರೆ, ನಾವು ಮೊದಲು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾಯಿದ್ವಿ. ಶಾರ್ಟ್ಗಳನ್ನ ಆಗಿರ್ಬೋದು, ಲೆಂತ್ ವೀಡಿಯೋಗಳನ್ನ ಆಗಿರ್ಬೋದು, ಲೈವ್ ಸ್ಟ್ರೀಮ್ ಆಗಿರ್ಬೋದು, ಪೋಸ್ಟರ್ಗಳನ್ನ ನಾವು ಏನು ಮಾಡ್ತಾಯಿದ್ವಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಿದ್ವಿ. ಬಟ್ ಇವಾಗ ಯೂಟ್ಯೂಬ್ ಅವರು ವೈಟಿ ಸ್ಟುಡಿಯೋದಲ್ಲಿ ಈಸಿ ಆಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಇದು ದೊಡ್ಡ ಅಪ್ಡೇಟ್ ಆಗಿರುವಂಥದ್ದು ಯೂಟ್ಯೂಬರ್ಸ್ಗಳು ಏನು ಮಾಡ್ತಾರೆ, ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಅನಲೈಸ್ ಮಾಡುವಾಗ ವೈಟಿ ಸ್ಟುಡಿಯೋದಲ್ಲಿ ಅನಲೈಸ್ ಮಾಡ್ತಾರೆ. ಎಷ್ಟು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಎಷ್ಟು ವಾಚ್ ಟೈಮ್ ಆಗಿದೆ, ಮತ್ತು ಎಷ್ಟು ಜನ ವ್ಯೂವರ್ಸ್ಗಳು ವಿಡಿಯೋಗಳನ್ನ ನೋಡಿದ್ದಾರೆ ಎನ್ನುವಂಥ ಒಂದು ಅನಲೈಸ್ ಮಾಡುವಂಥದ್ದು ವೈಟಿ ಸ್ಟುಡಿಯೋದಲ್ಲಿ. ಬಟ್ ಇವಾಗ ಯೂಟ್ಯೂಬರ್ ತಂದಿರುವಂಥದ್ದು ವೈಟಿ ಸ್ಟುಡಿಯೋದಲ್ಲೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಬೋದು. ಆ ಒಂದು ಅಪ್ಡೇಟೇ ಆ ಒಂದು ಪ್ಲಸ್ ಚಿಹ್ನೆ ನೀವು ಕಾಣ್ಬೋದು. ನಾನು ಇವಾಗ ಪ್ಲಸ್ ಚಿಹ್ನೆ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಅಲ್ಲಿ ಬರುವಂಥದ್ದು ಯೂಟ್ಯೂಬ್ ಶಾರ್ಟ್ನ ಕ್ರಿಯೇಟ್ ದಿ ಯೂಟ್ಯೂಬ್ ಶಾರ್ಟ್, ನೆಕ್ಸ್ಟ್ ಬರುವಂಥದ್ದು ಅಪ್ಲೋಡ್ ಎ ವಿಡಿಯೋ ಅಂತ ಬರುತ್ತೆ. ನಾನಿವಾಗ ನಿಮಗೆ ಒಂದು ಡೆಮೋಗೋಸ್ಕರ ಅಪ್ಲೋಡ್ ಎ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮ್ಮ ಫೋನ್ಗಳಲ್ಲಿ ಯಾವ ಒಂದು ಫೈಲ್ ರೆಡಿ ಇದೆಯೋ ಆ ಫೈಲ್ ಮೇಲೆ ನೀವು ಕ್ಲಿಕ್ ಮಾಡಿ. ಬಟ್ ನಾನು ನನ್ನ ಒಂದು ಫೋನ್ನಲ್ಲಿರುವಂಥ ಫೈಲ್ನ ಕ್ಲಿಕ್ ಮಾಡ್ತೀನಿ. ಆದರೂ ಒಂದು ಸುಮ್ಮನೆ ಇದೆ, ಯಾವುದೇ ಒಂದು ರೆಡಿ ಮಾಡಿಟ್ಟಿಲ್ಲ ವಿಡಿಯೋನ. ಆ ಒಂದು ವಿಡಿಯೋನ ನಾನು ಸೆಲೆಕ್ಟ್ ಮಾಡಿ ಇಟ್ಕೊತೀನಿ. ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಬರುವಂಥದ್ದು ಮಾಮೂಲಿ ಹೇಗೆ ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀರಾ ಅದೇ ರೀತಿಯಾಗಿ ವೈಟಿ ಸ್ಟುಡಿಯೋದಲ್ಲೂ ಓಪನ್ ಆಗುತ್ತೆ. ಯಾವ ಒಂದು ನೇಮ್ ಕೊಡಬೇಕು, ಸ್ಪೆಸಿಫಿಕ್ ಆಗಿ ಯಾವ ಒಂದು ನೇಮ್ ಕೊಡಬೇಕಂತ ಇರುತ್ತೋ ಅದು ನೀವು ಅಲ್ಲಿ ನೇಮ್ ಹಾಕಿ, ನಂತರದಲ್ಲಿ ಕೆಳಗೆ ನೀವು ಬಂದಂಥ ನಂತರದಲ್ಲಿ ಸೆಲೆಕ್ಟ್ ಆಡಿಯನ್ಸ್, ನೀವು ಯಾರಿಗೆ ಅದನ್ನ ವೀಡಿಯೋಗಳನ್ನ ಪಬ್ಲಿಕ್ಕಿಗೆ ಮಾಡ್ತೀರಾ ಅಥವಾ ಪ್ರೈವೇಟಿಗೆ ಅಪ್ಲೋಡ್ ಮಾಡ್ತೀರಾ ಅನ್ನೋದು ಸೆಲೆಕ್ಟ್ ಮಾಡಿ, ನಂತರದಲ್ಲಿ ಕೆಳಗೆ ಅಪ್ಲೋಡ್ ಎ ವಿಡಿಯೋ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದ ಅಲ್ಲಿ ವಿಡಿಯೋ ಅಪ್ಲೋಡ್ ಆಗುತ್ತೆ. ಬಟ್ ಇದು ಮೊದಲು ಯೂಟ್ಯೂಬಲ್ಲಿತ್ತು, ಇವಾಗ ವೈಟಿ ಸ್ಟುಡಿಯೋದಲ್ಲ ಒಂದು ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟ್ ಸುಲಭವಾದಂಥ ರೀತಿಯಲ್ಲಿ ಯೂಟ್ಯೂಬರ್ಸ್ಗಳಿಗೆ ತುಂಬ ಯೂಸ್ ಆಗುತ್ತೆ. ಈ ಮಾಹಿತಿ ಇಷ್ಟವಾಗಿದೆ ಅನ್ಕೊತೀನಿ. ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಅದೇ ರೀತಿಯಾಗಿ ವಾಯ್ಸ್ ಆಫ್ ಸುದೀಪ್ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ದಿನ ಇನ್ನೊಂದು ಹೊಸ ಒಂದು ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಗಾಯ್ಸ್.